ಮುಸಲ್ಮಾನರ ಸಂಸ್ಕೃತಿ ಮೂಲತಃ ಭಾರತೀಯವಾದದ್ದೇ ಹೊರತು ಅರಬಲ್ಲ. ವಿಭಜನೆಯ ನಂತರ ದೇಶವು ಅತ್ಯಂತ ಕಠಿಣ ಹಂತವನ್ನ ಎದುರಿಸುತ್ತಿತ್ತು. ಆದರೆ ಕರಾಚಿಯಲ್ಲಿ ಮಾಡಿದ್ದ ಆ ಒಂದು ಭಾಷಣವು ಸಾವಿರಾರು ಹಿಂದೂಗಳಿಗೆ ಧೈರ್ಯ ಮತ್ತು ಏಕತೆಯ ಸಂದೇಶವನ್ನ ನೀಡಿತು. ಹತಾಶೆಯ ವಾತಾವರಣದ ನಡುವೆಯೂ ಜನರ ಮನಸ್ಸಿನಲ್ಲಿ ಭರವಸೆಯನ್ನ ಪುನರುಜ್ಜೀವನಗೊಳಿಸುವಂತಿದ್ದ ಆ ಭಾಷಣದಲ್ಲಿ ಹೇಳಿದ್ದಾದರೂ ಏನು? ಆಗಸ್ಟ್ 1947 ದೇಶವು ಗಲಭೆಗಳು, ಲೂಟಿ, ಬೆಂಕಿ ಹಚ್ಚುವಿಕೆ ಮತ್ತು ಸಾಮೂಹಿಕ ವಲಸೆಯ ವಾತಾವರಣದಿಂದ ತುಂಬಿದ್ದ ಸಮಯ. ಆ ಕಠಿಣ ಪರಿಸ್ಥಿತಿಗಳ ನಡುವೆ ಆಗಸ್ಟ್ 5, 1947 ಪಾಕಿಸ್ತಾನದ ಕರಾಚಿಯಲ್ಲಿ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನ ನಡೆಸಲಾಯಿತು. ಜನರು ಪ್ರೀತಿಯಿಂದ ಗುರೂಜಿ ಎಂದು ಕರೀತಾ ಇದ್ದ ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಈ ಸಭೆಯಲ್ಲಿ ಪ್ರಮುಖ ಭಾಷಣ ಮಾಡಿದರು. ಆ ಸಮಯದಲ್ಲಿ ಸಿಂಧ್ನ ಹಿಂದೂ ಮತ್ತು ಸಿಖ್ ಸಮುದಾಯಗಳು ಭಯದ ವಾತಾವರಣದಲ್ಲೇ ವಾಸಿಸ್ತಾ ಇದ್ವು. ಅಂತಹ ನಿರ್ಣಾಯಕ ಕ್ಷಣದಲ್ಲಿ ಗುರೂಜಿಯವರ ಭಾಷಣ ಅವರಿಗೆ ಭರವಸೆ ಮತ್ತು ಧೈರ್ಯದ ಮೂಲವಾಯಿತು. ಗುರೂಜಿ ತಮ್ಮ ಭಾಷಣದಲ್ಲಿ ಭಾರತದ ವಿಭಜನೆಯು ಬ್ರಿಟಿಷರ ಒಡೆದು ಆಳುವ ನೀತಿಯ ಪರಿಣಾಮವಾಗಿದೆ ಎಂದು ಹೇಳಿದರು. ಹಿಂಸಾಚಾರ ಮತ್ತು ದೌರ್ಜನ್ಯದ ವಾತಾವರಣದ ನಡುವೆ ಮುಸ್ಲಿಂ ಲೀಗ್ ಪಾಕಿಸ್ತಾನವನ್ನು ಸುರಕ್ಷಿತಗೊಳಿಸಿತ್ತು, ಆದರೆ ಕಾಂಗ್ರೆಸ್ ಅದಕ್ಕೆ ಶರಣಾಯಿತು ಎಂದು ಅವರು ಟೀಕಿಸಿದರು. ಈ ವಿಭಜನೆಯ ಯುಗದಲ್ಲಿ ಮುಸ್ಲಿಮರನ್ನು ತಪ್ಪು ದಿಕ್ಕಿನಲ್ಲಿ ನಡೆಸಲಾಗುತ್ತಿದೆ. ಆದರೆ ವಾಸ್ತವವೆಂದರೆ ಅವರ ಪದ್ಧತಿಗಳು ಮತ್ತು ಸಂಸ್ಕೃತಿ ಸಂಪೂರ್ಣವಾಗಿ ಭಾರತೀಯವಾದದ್ದೇ ಹೊರತು ಅರಬ್ ಮೂಲದವಲ್ಲ. ಭಾರತದ ಮುಸ್ಲಿಮರ ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜೀವನ ಶೈಲಿ ಮೂಲತಃ ಭಾರತೀಯವಾಗಿದೆ. ಆದ್ದರಿಂದ ಅವರನ್ನು ಪ್ರತ್ಯೇಕ ರಾಷ್ಟ್ರ ಎಂದು ನೋಡುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಸಿಂಧ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಗುರೂಜಿ ಬಹಳ ಭಾವನಾತ್ಮಕವಾಗಿ ಮಾತನಾಡಿದರು. ಇದು ಸಪ್ತ ಸಿಂಧೂ ನದಿ, ರಾಜ ದಹೀರ್ನ ಶೌರ್ಯ ಮತ್ತು ಹಿಂಗ್ಲಾಜ್ ದೇವತೆಯ ಮೇಲಿನ ನಂಬಿಕೆಗೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಭೂಮಿ ಎಂದು ಅವರು ಹೇಳಿದರು. ಆದರೆ ಪರಿಸ್ಥಿತಿಯ ಕಾರಣದಿಂದಾಗಿ ಹಿಂದೂಗಳು ಈ ಪವಿತ್ರ ಭೂಮಿಯಿಂದ ದೂರವಾಗುವಂತಾಗುತ್ತಿದೆ ಎಂದು ಅವರು ದುಃಖ ವ್ಯಕ್ತಪಡಿಸಿದರು. ಇದರ ನಂತರ ಗುರೂಜಿ ಸಿಂಧ್ನ ಹಿಂದೂಗಳಿಗೆ ಒಗ್ಗಟ್ಟಿನಿಂದ ಇರಲು ಮನವಿ ಮಾಡಿದರು. ಬಿಕ್ಕಟ್ಟಿನ ಸಮಯದಲ್ಲಿ ಒಬ್ಬರನ್ನೊಬ್ಬರು ತ್ಯಜಿಸಬಾರದು, ತಾಳ್ಮೆಯನ್ನ ಕಾಪಾಡಿಕೊಳ್ಳಬೇಕು ಎಂದು ತಮ್ಮ ಸಂಘಟನೆಯ ಬಲವನ್ನು ಎತ್ತಿ ಹಿಡಿಯಬೇಕು ಎಂದ ಅವರು ಈ ಕಷ್ಟದ ಅವಧಿಯೂ ಸಹ ಹಾದು ಹೋಗುತ್ತದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಜೊತೆಗೆ ಹಿಂದೂಗಳ ಸುರಕ್ಷತೆ ಮತ್ತು ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವುದು ಪ್ರಸ್ತುತ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ಈ ವಿಭಜನೆಯು ಶಾಶ್ವತ ಅಲ್ಲ, ಬದಲಾಗಿ ಸಂದರ್ಭಾನುಸಾರ ಸ್ವೀಕರಿಸಲ್ಪಟ್ಟ ಕೃತ್ಯವಾಗಿದೆ ಮತ್ತು ಸಂಘಟನೆಯ ಶಕ್ತಿಯ ಮೂಲಕ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಸಹ ಸಾಧಿಸಬಹುದು ಎಂದು ಅವರು ಭರವಸೆ ವ್ಯಕ್ತಪಡಿಸಿದರು. ಗುರೂಜಿಯವರ ಈ ಐತಿಹಾಸಿಕ ಭಾಷಣವು ಕರಾಚಿ ಮತ್ತು ಸಿಂಧ್ನ ಹಿಂದೂ ಮತ್ತು ಸಿಖ್ ಸಮುದಾಯಗಳಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತ್ತು ಎಂದು ಹೇಳಲಾಗ್ತದೆ. ಹತಾಶೆಯ ವಾತಾವರಣದ ನಡುವೆಯೂ ಜನರು ತಾವು ಒಂಟಿಯಾಗಿಲ್ಲ ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ಸಂಘವು ತಮ್ಮ ಪಕ್ಕದಲ್ಲಿ ದೃಢವಾಗಿ ನಿಂತಿದೆ ಎಂದು ಭಾವಿಸಿದರು. ಅದಕ್ಕಾಗಿಯೇ ಗುರೂಜಿಯವರು ಕರಾಚಿಯಲ್ಲಿ ಮಾಡಿದ ಈ ಭಾಷಣವು ವಿಭಜನೆಯ ಯುಗದ ಮಹತ್ವದ ಐತಿಹಾಸಿಕ ಘಟನೆಯಾಗಿ ಇಂದಿಗೂ ಸ್ಮರಣೀಯವಾಗಿದೆ.